ತುಂಬಾ ಚೆನ್ನಾಗಿ ನನಗೆ ಈ ಸಿನಿಮಾದಲ್ಲಿ ಕಾಮಿಡಿ ಕತೆ ಹೇಗಿದೆ, ಕತೆ ಹೆಂಗಿರುತ್ತೆ ಅದೆಲ್ಲ ಈಗಿನ ಜನ್ರೇಷನ್ ಜನಕ್ಕೆ ಬೇಕಾಗೋ ಇಲ್ಲಮ್ಮ. ಏನು ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ, ಏನು ನಗಿಸ್ತಾರೆ ಅನ್ನೋದೇ. ಅದರಲ್ಲೂ ನಮ್ಮ ಇವರು ನಿಮ್ಮ ಪರ್ಫಾರ್ಮೆನ್ಸ್ ನಂಗೆ ಭಾಳ ಇಷ್ಟ ಆಯಿತು. ಗೌರವ ಎಷ್ಟು ಈಸಿಯಾಗಿ ಲೀಲಾಜಾಲವಾಗಿ ಟೆನ್ಷನ್ನೇ ಮಾಡ್ಕೊಳ್ಳಲ್ಲ ಹುಡುಗರು. ನಾವು ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟು ಓವರ್ ಎನರ್ಜಿ ಹಾಕಿ ಪಲ್ಟಿ ಹೊಡೆದು ಹಿಂಗೆಲ್ಲ ಬಂದ್ವಿ 35 ವರ್ಷ ಅಲ್ವಾ. ಈ ನಮ್ಮ ಜೊತೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಕೆಲವ್ರು ಬೇಕು ಅಂತ ಅಡ್ಡ ಬಂದ್ಬಿಡೋದು, ಯಾಕೆಂದ್ರೆ ಅವ್ನು ಕಾಣಬೇಕಂತೆ. ಇಲ್ಲ 2-3 ಡೈಲಾಗ್ ಜಾಸ್ತಿ ಸ್ಕ್ರಿಪ್ಟಲ್ಲಿ ಇಲ್ಲ ಅಂದ್ರೂ ಓವರ್ ಡೈಲಾಗ್ ಹೇಳ್ತಾನೆ ಇರೋದು ಉದ್ದಕ್ಕೂ. ಯಾಕ್ರಿ ಸ್ಕ್ರಿಪ್ಟಲ್ಲಿ ಇಲ್ವಲ್ಲೇ, ನಾವು ಕಾಣ್ಬೇಕಲ್ಲ ಜನರಿಗೆ, ನಾನು ಹೈಲೈಟ್ ಆಗ್ಬೇಕು ಅನ್ನೋದು. ಅದಲ್ಲ, ಸುಮ್ಮನೆ ಸೈಲೆಂಟಾಗಿದ್ರೂ ಹೈಲೈಟ್ ಆಗಿಬಿಡುತ್ತೆ. ಒಂದೇ ಡೈಲಾಗ್ ಹೈಲೈಟ್ ಆಗ್ತಾ ಹೋಗುತ್ತೆ, ಗೌಂಡಮಣಿ ಚಂದಿಲ್ ಥರ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ರಿ ನೀವು. ಆಮೇಲೆ ಅವ್ರಿಗೆ ನಾನು ಒಂದು ಮಾತು ಹೇಳಿದ್ದೇನೆ, ನೀವು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರಿ ಸಿನಿಮಾದಲ್ಲಿ. ಅವಾಗ ನಾನು ಹೇಳಿದ್ದೆ, ಇಲ್ಲಮ್ಮ ಯಾಕೆ ನೀನು ಇಲ್ಲಿ ಬಂದು ಇದು ಮಾಡ್ತಾ ಇದ್ದೆ, ಹೀರೋಯಿನ್ ಏನೋ ಬೇರೆ ಮಾಡೋ ಅಂತ ಹೇಳಿದಲ್ಲ ನಿನಗೆ, ನೋಡಿ ಹೀರೋಯಿನ್ನೇ ಆಗ್ಬಿಟ್ಲು ನೋಡಿ. ಆ ರೀತಿ ನಿಮ್ಮ ಸಿನಿಮಾಗೆ ಈಗ ಪಬ್ಲಿಸಿಟಿ ಆ್ಯಕ್ಚುಲಿ ಅವಶ್ಯಕತೆ ಇದೆ. ಆದರೂ ಕೂಡ ನಿಮ್ಮ ಸಿನಿಮಾ ನೀವೇನು ಹೆಸರಿಟ್ಟಿದ್ರೋ ಅದು ಆಲ್ರೆಡಿ ಸೂಪರ್ ಹಿಟ್ ಆಗಿದೆ. ಯಾಕೆಂದರೆ ಇವರಿಗೆ ದೇವರ ಆಶೀರ್ವಾದ ಭಾಳ ಚೆನ್ನಾಗಿದೆ. ಥಿಯೇಟ್ರಿಗೆ ಜನ ಬಂದೇ ಬರ್ತಾರೆ, ಸಿನಿಮಾ ಓಡುತ್ತೆ, ಚೆನ್ನಾಗಿದ್ರೆ 100 ಡೇಸು ಓಡುತ್ತೆ. ನಿಮ್ಮ ಟೈಟ್ಲಿಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವ್ರಿಗೆ ಇವಾಗ ಒಂದು ಕೈಯಲ್ಲಿ ಒಂದು ಏನು ಕರೆಕ್ಟಾಗಿ ಒಂದು ಅಸ್ತ್ರ ಸಿಕ್ಬಿಟ್ಟಿದೆ, ಅದೇ ಗಿಲ್ಲಿ. ನಾವು ಸ್ವಲ್ಪ ಓಪನ್ ಮಾರ್ಕೆಟು. ಗಿಲ್ಲಿ ಸರಿಯಾದ ಸಮಯಕ್ಕೆ ಬಿಗ್ ಬಾಸ್ ಒಳಗೆ ಹೋಗಿ ಮಾಡದೇ ಇರೋವಂಥ ಒಂದು ಸಾಧನೆಯಿಂದ ಜನರ ಮುಂದೆ, ಬಿಗ್ ಬಾಸಲ್ಲಿ ಸಾಧನೆ ಅಂತ ಹೇಳ್ತಾ ಇಲ್ಲ, ಜನರ ಮುಂದೆ ಅಷ್ಟು ಹತ್ರವಾಗಿಬಿಟ್ಟಿದ್ದಾರೆ ಗಿಲ್ಲಿ. ತುಂಬ ಹತ್ರ ಆಗಿದೆ ಗಿಲ್ಲಿ. ಈ ರೇಂಜಲ್ಲಿ ಬಿಗ್ ಬಾಸಲ್ಲಿ ಜನರಿಗೆ ಇಷ್ಟು ಕ್ಲೋಸ್ ಆದಂಥವ್ರು ಯಾರೂ ಇಲ್ಲ. ಇಷ್ಟು ಫೇಮ್ ಆಗಿರೋಂಥವ್ರು, ಇಷ್ಟು ಏನದು ಅಭಿಮಾನಿಗಳನ್ನ ಪಡೆದಿರೋಂಥವ್ರು ಮನೆಗೆ ಗಿಲ್ಲಿನ ಇಷ್ಟಪಡ್ತಾರೆ. ನನ್ನ ಸ್ನೇಹಿತರಿದ್ದಾರೆ ಸರ್, ಇಲ್ಲಿ ಇವರು ಈ ಏನಪ್ಪ ಈ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ನವರು, ಸರ್ ಒಂದೇ ಸರಿ ನಮ್ಮ ಆಫೀಸ್ಗೆ ಹೆಂಗಾರು ಮಾಡಿ ಗಿಲ್ಲಿನ ಕರ್ಕೊಂಬನ್ನಿ ಸರ್, ನಾವು ಅವ್ರ ಜೊತೆ ಒಂದು ಊಟ ಮಾಡಬೇಕು ಅಂತಾರೆ. ನಾನು ಮುಖಸ್ತುತಿಗೆ ಹೇಳ್ತಾ ಇಲ್ಲ, ಹೇಳ್ತಾರೆ. ನನ್ನ ವೈಫು ಅವಳಿಗೆ ಕೂತ್ಕೊಂಡೋಗಿ ಬಿಗ್ ಬಾಸ್ ಅಲ್ಲೇ ಗಿಲ್ಲಿ ಬಗ್ಗೆ ಬೇರೆ ಇದ್ರಲ್ಲ ಅವ್ರಲ್ಲ ಕಂಟೆಸ್ಟೆಂಟ್ಸ್ ಅವ್ರು ಏನಾರು ಹೆಂಗ್ ಮಾತಾಡ್ತಾರೋ ಅವ್ರು ಗಿಲ್ಲಿ ಬಗ್ಗೆ ಅಂತ ಎದ್ದು ನಿಂತ್ಬಿಡ್ತಾಳೆ ಅವಳು ಟಿವಿ ಮುಂದೆ. ಅಂಥ ಫ್ಯಾನ್ಸ್ ಇರಬೇಕಾದ್ರೆ ನಿಮ್ಮ ಸಿನಿಮಾ ಟೈಟ್ಲು ಏನು ಹೇಳಿ, ಸೂಪರ್ ಹಿಟ್ಟು ಬಂದೇ ಬರ್ತಾರೆ. ಅದರಲ್ಲೂ ಇಡೀ ಕರ್ನಾಟಕದ ಜನ ಗಿಲ್ಲಿಗೆ ಫ್ಯಾನ್ಸ್ ಆಗಿದ್ದಾರೆ. ನೀವು ಅದನ್ನ ಹಂಗೆ ಉಳಿಸ್ಕೊಳ್ಳಿ. ಫ್ಯಾನ್ಸ್ ತುಂಬ ಜನ ಇರ್ತಾರೆ, ಜೋರಾಗಿ ಫ್ಯಾನ್ ಹಾಕ್ಬಿಡ್ತಾರೆ, ಸುತ್ತು ಬಿಡ್ತಾರೆ, ಅದನ್ನ ನೋಡ್ಕೊಳ್ಳಪ್ಪ ಹುಷಾರಾಗಿ. ಆ ಗಾಳಿಗೆ ಎಗಿರ್ಬಿಟ್ಯಾ, ಏನಾದ್ರೂ ಕೆಳಗಡೆ ಒಂದು ಗಮ್ಮ ಕಣ್ಸ್ಕೊಂಡ್ಬಿಡು. ಯಾವ ಫ್ಯಾನಿಗೂ ನೀನು ಗಾಳಿಗೆ ಹೋಗದಂಗೆ ಸ್ಟ್ರಾಂಗ್ ಆಗಿರೋ ಲಾಂಗ್ ಸ್ಟ್ಯಾಂಡ್ ನೀವು ಇರ್ತೀರ. ಸೊ ಅದಿರೋದ್ರಿಂದ ಆನಂದ್ ನಿಮಗೆ ಯಾವ ರೀತಿ ಬಿಸ್ನೆಸ್ಸಲ್ಲೂ ತೊಂದರೆ ಆಗಲ್ಲ, ಏನೂ ಆಗಲ್ಲ. ಆದರೆ ನಮ್ಮ ಎಲ್ಲ ಪತ್ರಕರ್ತರ ಮತ್ತು ನಮ್ಮ ಮೀಡಿಯಾ TV ಮೀಡಿಯಾದವರ ಆಶೀರ್ವಾದನೂ ಬೇಕು, ಅವರ ಬೆಂಬಲನೂ ಬೇಕು, ಆಮೇಲೆ ಅವರ ಪ್ರಚಾರನೂ ಬೇಕು. ಅದನ್ನು ಮಾಡಿ ಅಂತಲೇ ಇದೊಂದು ವೇದಿಕೆ ಸೃಷ್ಟಿ ಮಾಡಿದ್ದಾರೆ ಸರ್. ಯಾರು ಏನೇನೇ ನಮಗೆ ನಾವೇ ಹೊಗಳ್ಬೇಕಾಗಿರೋದು ಯಾರು, ಜನ ಥಿಯೇಟ್ರಿಗೆ ಬರಬೇಕು. ನೀವು ಆ ಕೆಲಸ ಮಾಡಿ ಅಂತ ಹೇಳ್ತಾ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಬಂದ್ಬಿಟ್ಟಿದ್ದಾರೆ. ಬನ್ನಿ ಸ್ವಾಮಿ. ಸ್ವಾಗತ ಕವಿರತ್ನ ವಿ ನಾಗೇಂದ್ರ ಪ್ರಸಾದ್ ಸರ್. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಾನು ಪಾತ್ರ ಮಾಡಿದ್ದೀನಿ ನೋಡಿ, ಅಲ್ಲಿ ದೊಡ್ಡದಾಗೂ ಹಾಕಿದ್ದಾರೆ. ಎಲ್ರು ನನಗೆ ಗೌರವ್ ಗಿಲ್ಲಿ ಎಲ್ರಿಗೂ ಕಂಗ್ರ್ಯಾಚುಲೇಷನ್, ಎಲ್ರಿಗೂ ಕಂಗ್ರಾಟ್ಸ್ ಹೇಳ್ತಾ ನನ್ನ ಭಾಷಣವನ್ನು ಮುಗಿಸಿ, ಇನ್ನು ಇಬ್ರು ಒಂದೇ ಸೈಜ್ ಆಗ್ಬಿಟ್ವಾ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಡ್ದು ಬಾಯಿಗೆ ಹಾಕೊಂಡ್ರಲ್ರಿ ಸಾರ್. 1 ನಿಮಿಷ ಇದಕ್ಕೂ ಕೂಡ ಬಿಡ್ಲಿಲ್ಲ ನನ್ನ. ನಾನು ಮಾಡ್ರೆ 3 ದಿನ 4 ದಿನ ಎಲ್ರಿಗೂ ಹಂಗೆ ರಿಪೀಟ್ ಮಾಡೋರಂತ. ಒಂಥರ ರಂಪ ಕುಯ್ದ್ಬಿಟ್ಟು ನೀವು ನೋಡಿ ಬೇಕಾರೆ ಈ ಸಿನಿಮಾ. ನಾನು ಆ್ಯಕ್ಟ್ ಮಾಡಿರೋದು 3 ದಿನ, ಆದರೆ ಎಷ್ಟು 2.5 ಗಂಟೆನೂ ಸಿನಿಮಾಲಿದ್ದೀನಿ. ಇಂಥ ಒಂದು ನಿರ್ದೇಶಕ ನಾನು ನೋಡೇ ಇಲ್ಲ. 1 ಸೆಕೆಂಡ್ ಅಣ್ಣ ಇದೊಂದೇ ಒಂದು ಅಂದ್ಬಿಟ್ಟು ಎಷ್ಟು ಡೈಲಾಗ್ ಕೊಟ್ಬಿಟ್ಟವ್ರು. ಇಲ್ಲ, ಭಾಳ ಒಳ್ಳೆ ಹುಡುಗ ಆನಂದ್. ಯಾಕೆಂದರೆ ನಾನು ತುಂಬ ಸಿನಿಮಾ ಯಾವುದೋ
ನಗೆ ಬಾಂಬು ಮತ್ತೆ ಸುಮಾರು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದೀನಿ. ನೋವಾಗದಂಗೆ ಕೆಲಸ, ತುಂಬ ಎಲ್ರಿಗೂ ಮರ್ಯಾದೆ ಕೊಟ್ಟು ಎಲ್ರನ್ನ ಯಾವ ರೀತಿ ನಡ್ಸ್ಕೋಬೋದು ಆ ರೀತಿ ನಡ್ಸ್ಕೊಂಡಿದ್ದೀರಾ. ನಿಮಗೆ ದೇವರ ಆಶೀರ್ವಾದನೂ ಇದೆ. ಈ ಸಿನಿಮಾ 100% ಚೆನ್ನಾಗಿ ಓಡುತ್ತೆ. ನಮ್ಮ ಆಶೀರ್ವಾದನು ನಿಮ್ಮ ಮೇಲೆ ಇರಲಿ. ಬನ್ನಿ, ದೊಡ್ಡವರ ಆಶೀರ್ವಾದ ತಗೊಳ್ಳಿ. ಥ್ಯಾಂಕ್ ಯು ಸಾಧು ಮಹಾರಾಜ್, ಸಾಧು ಕೋಕಿಲ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು.